ಇನ್ನು ಧರ್ಮಸ್ಥಳ ತನಿಖೆಯನ್ನ ಎನ್ಐಎಗೆ ಕೊಡುವುದಿಲ್ಲ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಪ್ರಕರಣದ ಬಗ್ಗೆ ಎಸ್ಐಟಿ ತನಿಖೆಯನ್ನ ಮಾಡ್ತಾ ಇದೆ. ಎನ್ಐಎ ತನಿಖೆ ಮಾಡುವುದಿದ್ರೆ ಮಾಡಲಿ, ಆದರೆ ಅಭ್ಯಂತರ ಇಲ್ಲ ಅಂತ ಮಾತನಾಡಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ಇನ್ನು ಸೌಜನ್ಯ ನಿವಾಸಕ್ಕೆ ಬಿಜೆಪಿ ನಾಯಕರು ಭೇಟಿ ನೀಡಿದ ವಿಚಾರದ ಬೆನ್ನಲ್ಲೇ ಮಾತನಾಡಿದ್ದಾರೆ ಪರಮೇಶ್ವರ್. ಅನೇಕ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ, ಎನ್ಐಎ ಕೊಡತಕ್ಕಂತ ಅಗತ್ಯ ಇಲ್ಲ. ಎಸ್ಐಟಿಯನ್ನ ಮಾಡಿದ್ದೇವೆ, ಎಸ್ಐಟಿ ಕೆಲಸ ಮಾಡ್ತಾ ಇದೆ. ಹಾಗಾಗಿ ಎಸ್ಐಟಿ ಕೆಲಸ ಮಾಡುವಾಗ ಇನ್ನೊಂದು ಏಜೆನ್ಸಿ ಕೊಡೋ ಅಗತ್ಯ ಇಲ್ಲ. ಇದನ್ನ ನಾನು ಹೇಳಿದ್ದೇನೆ, ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದರಿಂದ ಅವರ ಬೇಡಿಕೆ, ಅವರು ದಿನನಿತ್ಯ ಇದನ್ನ ಬೇರೆ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕಾಗಿ ಅವರು ಡಿಮ್ಯಾಂಡ್ ಮಾಡ್ತಾರೆ. ನಾವು ಎನ್ಐ ಕೊಡೋ ಅಗತ್ಯ ಇಲ್ಲ. ಈಗಾಗಲೇ ಅನೇಕ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ, ಎನ್ಐಎ ಕೊಡತಕ್ಕಂತ ಅಗತ್ಯ ಇಲ್ಲ. ಎಸ್ಐಟಿಯನ್ನ ಮಾಡಿದ್ದೇವೆ, ಎಸ್ಐಟಿ ಕೆಲಸ ಮಾಡ್ತಾ ಇದೆ. ಹಾಗಾಗಿ ಎಸ್ಐಟಿ ಕೆಲಸ ಮಾಡುವಾಗ ಇನ್ನೊಂದು ಏಜೆನ್ಸಿ ಕೊಡೋ ಅಗತ್ಯ ಇಲ್ಲ. ಇದನ್ನ ನಾನು ಹೇಳಿದ್ದೇನೆ, ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದರಿಂದ ಅವರ ಬೇಡಿಕೆ, ಅವರು ದಿನನಿತ್ಯ ಇದನ್ನ ಬೇರೆ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕಾಗಿ ಅವರು ಡಿಮ್ಯಾಂಡ್ ಮಾಡ್ತಾರೆ. ನಾವು ಎನ್ಐ ಕೊಡುವಾಗ ಧರ್ಮಸ್ಥಳ ಪ್ರಕರಣದಲ್ಲಿ ಜೋರಾಗಿದೆ ರಾಜಕೀಯ ಕದನ. ಬಿಜೆಪಿ ಕಾಂಗ್ರೆಸ್ ನಡುವೆ ಧರ್ಮಸ್ಥಳ ಚಲೋ ಯುದ್ಧವೇ ನಡೀತಾ ಇದೆ. ಧರ್ಮಸ್ಥಳದ ಧರ್ಮ ಯುದ್ಧ ಇದೀಗ ರಾಜಕೀಯ ಕೆಸರೆರಚಾಟಕ್ಕೆ ಮುಂದಾಗಿರುವಂಥದ್ದು. ಬಿಜೆಪಿ ಯಾತ್ರೆಗೆ ಸಿಎಂ ಸಿದ್ದರಾಮಯ್ಯ ಕೆಂಡಾಮಂಡಲರಾಗಿದ್ದಾರೆ. ಅವರದ್ದು ಧರ್ಮ ಯಾತ್ರೆ ಅಲ್ಲ, ರಾಜಕೀಯ ಯಾತ್ರೆ ಅಂತ ತಿಳಿದಿದ್ದಾರೆ. ಹೊರ ರಾಜ್ಯ, ಹೊರ ದೇಶದಿಂದ ಬಿಜೆಪಿಗೆ ದುಡ್ಡು ಬಂದಿದೆ. ಬಿಜೆಪಿ ಇಷ್ಟೆಲ್ಲ ಮಾಡಬೇಕಂದ್ರೆ ಎಲ್ಲಿಂದ ಹಣ ಬರುತ್ತವ್ರಿಗೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹೊರ ರಾಜ್ಯ ಮತ್ತು ಹೊರ ದೇಶದಿಂದ ದುಡ್ಡು ಬಂದಿದೆ ಈ ಪ್ರಕರಣಕ್ಕೆ, ಹಂಗಾಗಿ ಎನ್ಐಎ ಆಗಬೇಕು. ಇವ್ರಿಗೆ ದುಡ್ಡು ಬಂದಿದೆ, ಬಿಜೆಪಿ ಅವ್ರಿಗೆ ಇಷ್ಟೆಲ್ಲ ಮಾಡ್ಬೇಕಾದ್ರೆ ಎಲ್ಲಿಂದ ಬರ್ತದೆ ದುಡ್ಡು ಇವ್ರಿಗೆ? ಯಾರು ಕೊಡೋರು ಇವ್ರಿಗೆ? ರಾಜಕೀಯವಾಗಿ ಎಲ್ಲ ವಿಚಾರಗಳನ್ನು ರಾಜಕೀಯವಾಗಿ ಬಳಸಕ್ ಹೋಗ್ಬಾರ್ದು. ರಾಜಕೀಯ ಮಾಡ್ಲಿ, ವಿರೋಧ ಪಕ್ಷದವರು ಟೀಕೆ ಮಾಡ್ಲಿ ಸರ್ಕಾರದ ಮೇಲೆ, ಬಟ್ ಎಲ್ಲಾನು ರಾಜಕೀಯಗೊಳಿಸಬಾರ್ದು. ಇವರು ರಾಜಕೀಯಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಇದರಲ್ಲಿ ಸತ್ಯ ಏನಿಲ್ಲ, ಅಸತ್ಯ ಇರ್ತಕ್ಕಂಥದ್ದು. ಧರ್ಮಯಾತ್ರೆ ಅಲ್ಲ, ರಾಜಕೀಯ ಯಾತ್ರೆ. ಈಗ ಎಸ್ಐಟಿ ತನಿಖೆ ಮಾಡ್ತಾ ಇದೆ. ನಮ್ಮ ಪೊಲೀಸ್ನವ್ರ ಮೇಲೆ ನಂಬಿಕೆ ಇಲ್ಲ. ಎನ್ಐ ಮಾಡಿ ಅಂತ ಹೇಳ್ತಾರೆ ಅಲ್ವಾ, ತನಿಖೆ ಮಾಡಿ ಅಂತ. ಇದು ತನಿಖೆ ನಡೀತಾ ಇರೋದು ಯಾವುದು? ಅವ್ರು ಕೇಳ್ತಾ ಇರೋದು ಯಾವುದು? ತನಿಖೆ ಮಾಡೋರು ಪೊಲೀಸ್ನವ್ರೇ ಅಲ್ವಾ? ನಮ್ಮ ಪೊಲೀಸ್ನವ್ರ ಮೇಲೆ ನಂಬಿಕೆ ಇಲ್ಲ ಇವ್ರಿಗೆ. ನಂಬರ್ 1. ನಂಬರ್ 2, ಬಿಗಿನಿಂಗ್ ನಲ್ಲಿ ಇವರು ತನಿಖೆ ಮಾಡಿ ಅಂತ ಹೇಳಿದ್ರ? ಸ್ವಲ್ಪ ದಿನದವರೆಗೆ ತನಿಖೆ ಮಾಡಿ ಅಂತ ಹೇಳಲೇ ಇಲ್ಲ. ಆಮೇಲೆ ಡೆಡ್ ಬಾಡಿ ಸಿಕ್ಕಿ ಹೋದ್ಮೇಲೆ ಶುರು ಮಾಡಿದ್ರು ತನಿಖೆ ಮಾಡಿ ಅಂತ. ಅಲ್ಲಿವರೆಗೆ ತನಿಖೆ ಮಾಡಲಿಲ್ಲ. ಈಗ ವೀರೇಂದ್ರ ಹೆಗ್ಗಡೆ ಅವರು ಏನಂತ ಹೇಳಿದ್ದಾರೆ? ಸ್ವಾಗತ ಮಾಡಿದ್ದಾರೆ. ಮತ್ತೆ ಇವರು ಏನು ಮಾಡೋದು? ಯಾರ ಮೇಲೆ ದೂರಿದೆ ಅವರೇ ಸ್ವಾಗತ ಮಾಡಿದ್ದಾರೆ. ಸತ್ಯ ಹೊರಗಡೆ ಬರಬೇಕು, ಸತ್ಯ ಗೊತ್ತಾಗಬೇಕು ಜನಗಳಿಗೆ. ಇವರು ನಮ್ಮ ಮೇಲೆ ಇದ್ದಂಥ ಅನುಮಾನದ ತೂಗುಗತಿ ಪರಿಹಾರ ಆಗಬೇಕು ಅಂತ ಹೇಳಿದ್ದಾರೆ ಅವರೇ. ನಾವು ತನಿಖೆ ಮಾಡಿಸ್ತಾ ಇದ್ದೀವಿ. ಇದು ನಾವು ಯಾರು ಇಂಟರ್ಫಿಯರ್ ಆಯ್ತಾ ಇಲ್ಲ. ತನಿಖೆ ಅದು ಸ್ವತಂತ್ರವಾಗಿ ಮಾಡ್ತಾ ಇದ್ದಾರೆ. ಸತ್ಯ ಹೊರಗಡೆ ಬರಲಿ, ಗೊತ್ತಾಗ್ಲಿ. ಕೇಂದ್ರ ಸರ್ಕಾರ ಇವರು ಕೇಂದ್ರ ಸರ್ಕಾರದ ಏಜೆನ್ಸಿನೇ ಎಲ್ಲ ಮಾಡಿರೋದು, ತನಿಖೆ ಏಜೆನ್ಸಿ. ಈಗ ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಅಂತಾರೆ. ಹೋಗೋದು ಬಿಡೋದು ಸೌಜನ್ಯಕ್ಕೆ ಸೇರೋದು, ಫ್ಯಾಮಿಲಿಗೆ ಸೇರಿದ್ದು. ಇವರು ಯಾರ ಪರ ಇದ್ದಾರೆ? ಜೈಕಾರ ಹಾಕ್ತಾರೆ. ಇನ್ನೊಂದ್ ಕಡೆ ಸೌಜನ್ಯ ಎತ್ಕಿಡ್ತಾರೆ. ಯಾರ ಪರ ಇದ್ದಾರೆ?
ಇದ್ರಲ್ಲೂ ರಾಜಕೀಯ ಅವರು ಲಾಭಕ್ಕೆ ಟ್ರೈ allegation ಮಾಡ್ತಾ ಇದಾರೆ ಅಂತ ಆ? ಇದ್ರಲ್ಲೂ ರಾಜಕೀಯ ಲಾಭವನ್ನು ಪಡೆಯಲಿಕ್ಕೆ ಪ್ರಯತ್ನ ಹೌದು ಆಗ್ತಾ ಹೌದು ಇದೆ. ರಾಜಕೀಯದಲ್ಲಿ ಬೇರೆ ಏನಿದೆ ಇಲ್ಲಿ SIT ತನಿಖೆ ಮಾಡ್ತಾ ಇದೆ, ಸತ್ಯ ಹೊರಗಡೆ ಬರಲಿ, ತನಿಖೆ ಮುಗೀಲಿ. ಅಲ್ಲಿಗೆ ಸೌಜನ್ಯಕ್ಕೆ ಪುನರ್ ತನಿಖೆ ಅಗತ್ಯ ಇಲ್ಲ ಅಂತ ತಾವು ಅನ್ಕೊಂಡ್ರಿ? ನನಗೂ ಗೊತ್ತಿಲ್ಲ ಅವ್ರ ಅಗತ್ಯ, ನಾನು ನೋಡಿಲ್ಲ, ಜಡ್ಜ್ಮೆಂಟ್ ಓದಿಲ್ಲ. ಓಕೆ, ಅವರು ಅಗತ್ಯ ಇದ್ರೆ ಹೋಗ್ಲಿ ಕೋರ್ಟ್ಗೆ, ನಾನು ನೋಡಿಲ್ಲ. ಇಟ್ ಈಸ್ ಫಾರ್ ದಿ ಸೌಜನ್ಯ ಮದರ್ ಟು ಟೇಕ್ ಇಟ್.